ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಶೇಂಗಾ ಉಂಡೆ ಮಾಡೋದನ್ನು ಹೇಳ್ಕೊಡ್ತೇನೆ. ನಮ್ಮ ಕಡೆ ನಾಗರ ಪಂಚಮಿ ಅದೆಲ್ಲ ಬಂದ್ರೆ ಶೇಂಗಾ ಉಂಡೆ, ಶೇಂಗಾ ಹೋಳ್ಗೆ, ಎಳ್ಳು ಉಂಡೆ, ಎಳ್ಳು ಹೋಳ್ಗೆ ಇದೆಲ್ಲ ಮಾಡ್ತೀವಿ. ಅದರೊಳಗಡೆ ಇವತ್ತು ನಾನು ಶೇಂಗಾ ಉಂಡೆ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೇನೆ. ಶೇಂಗಾ ಉಂಡೆ ಮಾಡಲು ಬೆಲ್ಲ ಮತ್ತು ಶೇಂಗಾ ಬೇಕು. ನಾನಿವಾಗ ಶೇಂಗಾ ಬೆಲ್ಲ ತೊಗೊಂಡಿನಿ. ಫಸ್ಟ್ ಒಂದು ಬಾಂಡಲಿ ಒಳಗೆ ಶೇಂಗಾ ಹಾಕೋತಿದ್ದೀನಿ. ಶೇಂಗಾ ಹಾಕ್ಕೊಂಡು ಶೇಂಗಾನ ಹುರ್ಕೋಬೇಕು ನಾವು. ಇವಾಗ ನಾ ಶೇಂಗಾ ಹುರ್ಕೋಕತ್ತೀನಿ. ಇಲ್ಲ ನಾನು ಒಂದು ಅರ್ಧ ಕೆ ಜಿ ಶೇಂಗಾ ತೊಗೊಂಡಿನಿ. ಅರ್ಧ ಕೆ ಜಿ ಶೇಂಗಾ ತೊಗೊಂಡು ಒಂದು 5 kg ಬೆಲ್ಲ ತೊಗೊಂಡಿನಿ. ಯಾಕಂದ್ರೆ ನಂಗೆ ಸ್ವೀಟ್ ಜಾಸ್ತಿ ತಿಂತೀರಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೋರಿ. ಇಲ್ಲ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕೋರಿ. ನಾನು ಇಲ್ಲಿ ಅರ್ಧ ಕೆ ಜಿ ಶೇಂಗಾ ತೊಗೊಂಡು ಒಂದು 5 kg ಬೆಲ್ಲ ತೊಗೊಂಡಿನಿ. ಫಸ್ಟ್ ಇದನ್ನು ಹುರ್ಕೋಕತ್ತೀನಿ ಇವಾಗ. ಹುರ್ಕೋಬೇಕು. ಶೇಂಗಾ ಕಲರ್ಫುಲ್ ಸ್ವಲ್ಪ ಚೇಂಜ್ ಆಗೋಂಗೆ ಚೆಂದಾಗಿ ಹುರ್ಕೋಬೇಕು. ಚೆಂದಾಗಿ ಹುರ್ಕೊಂಡ್ರೆ ಸ್ವಲ್ಪ ಉಂಡೆ ಚಾಲು ಹೊತ್ತಂಗೆ ಟೇಸ್ಟ್ ಬರುತ್ತೆ. ಒಂದೇನಿಲ್ಲ ಅಂದರೂ ಒಂದು 5-10 ನಿಮಿಷ ಶೇಂಗಾ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡಾಯ್ತು. ಇವಾಗ ನಾನು ಮಿಕ್ಸರ್ ಜಾರ್ನಾಗ ಶೇಂಗಾ ಹಾಕೋಕತ್ತೀನಿ. ಅಷ್ಟು ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಶೇಂಗಾ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ತೀನಿ ಇವಾಗ ಅದನ್ನು. ಶೇಂಗಾ ಉಂಡೆ ತಿನ್ನೋದ್ರಿಂದ ರಕ್ತ ಕಡಿಮೆ ಇದ್ದವ್ರಿಗೆ ರಕ್ತ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದರೊಳಗಡೆ ಶೇಂಗಾ ಮತ್ತು ಬೆಲ್ಲ ಇರುತ್ತಲ್ಲ, ಅದು ರಕ್ತನ ಜಾಸ್ತಿ ಮಾಡುತ್ತೆ. ಸೊ ನಮ್ಮ ಕಡೆ ಎಲ್ಲ ಅದಕ್ಕೋಸ್ಕರ ಶೇಂಗಾ ಉಂಡೆ ಎಲ್ಲ ಹೆಲ್ದಿಯಾಗಿರೋ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ. ಇವಾಗ ನೋಡ್ಬೋದು ಶೇಂಗಾ ಸಣ್ಣಗೈತಿ, ಬೆಲ್ಲನೂ ಸಣ್ಣಗೈತಿ, ಎರಡೂ ಮಿಕ್ಸ್ ಆಗೈತಿ ಇಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಎರಡು ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಒಂದು ಪ್ಲೇಟ್ನಾಗ ತಗೋತೀನಿ ಅದನ್ನು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಶೇಂಗಾನ. ಮಿಕ್ಸ್ ಮಾಡ್ಕೋಕತ್ತೀನಿ. ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಉಂಡೆ ಕಟ್ಟಬೇಕು. ಫಸ್ಟ್ ನಾನು ಮಿಕ್ಸ್ ಮಾಡ್ಕೋಕತ್ತೀನಿ ಇವಾಗ. ಸ್ವಲ್ಪ ಅದು ಉಂಡೆ ಅಂದರೆ ಪೌಡರ್ ಶೇಂಗಾ ಮತ್ತು ಬೆಲ್ಲದ ಪೌಡರ್ ಮಿಕ್ಸ್ ಆಗಿರೋದು ತೊಗೊಂಡು ಈ ಟೈಪ್ ಉಂಡೆ ಕಟ್ಟಬೇಕು. ಶೇಂಗಾ ಉಂಡೆ ಬೆಳಿಗ್ಗೆ ಒಂದೊಂದು ಮಾರ್ನಿಂಗ್ ಟೈಮು ಟಿಫನ್ ಜೊತೆ ತಿಂದರೆ ಚಲೋ, ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಮಾಡೋಕ್ಕೂ ಜಾಸ್ತಿ ಟೈಮ್, ಈಸಿಯಾಗಿ ಮಾಡ್ಬೋದು ಇದನ್ನು ಶೇಂಗಾ ಉಂಡೆನ.
ಶೇಂಗಾ ಒಂದೊಂದನ್ನು ಕಟ್ಕೊಂಡು ನೋಡ್ಬೋದು ನೀವು ಎಷ್ಟು ಚಂದಾಗ ಶೇಂಗಾ ಉಂಡೆ ಆಗ್ತದೆ. ನೋಡ್ರಿ ಎಷ್ಟು ಚಂದಾಗೈತಿ ಶೇಂಗಾ ಉಂಡೆ. ಅದೇ ರೀತಿ ಮತ್ತೊಂದು ಶೇಂಗಾ ಉಂಡೆ ಮಾಡ್ಕೊತೀನಿ. ಸ್ವಲ್ಪ ಪೌಡರು ಶೇಂಗಾ ಬೆಲ್ಲ ಇರೋ ಪೌಡರ್ ತೊಗೋಬೇಕು. ತೊಗೊಂಡು ಈ ಟೈಪ್ ಕಟ್ಬೇಕು ಉಂಡೆನ. ಹಾಗೆ ಸಪ್ರೇಟ್ ಶೇಂಗಾ ಬೆಲ್ಲ ಕೊಟ್ಟರೆ ಸಣ್ಣ ಮಕ್ಕಳೆಲ್ಲ ತಿನ್ನಂಗಿಲ್ಲ. ಈ ಟೈಪ್ ಉಂಡೆ ಮಾಡಿ ಕೊಟ್ವಿ ಅಂದ್ರೆ ಸಣ್ಣ ಮಕ್ಕಳು ತಿಂತಾರೆ, ಇಷ್ಟನೂ ಪಡ್ತಾರೆ.